ಎಲ್ಲರಿಗೂ ನಮಸ್ಕಾರ. ನಾನು ಮಂಗಳ ಶಿವಪ್ಪ. ವೆಲ್ಕಮ್ ಟು ಶ್ರೀದೇವಿ ಆರ್ಟ್ಸ್. ಏನು ವರಮಹಾಲಕ್ಷ್ಮಿ ಪೂಜೆ ಹತ್ತಿರ ಬರ್ತಾ ಇದೆ. ಅಮ್ಮನವರಿಗೆ ಸುಂದರವಾಗಿರುವಂತಹ ಗೆಜ್ಜೆನ ಹೇಗೆ ಮಾಡೋದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಈ ಗೆಜ್ಜೆಯನ್ನು ಮಾಡಲಿಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಅನ್ನು ಹೇಳ್ಬಿಡ್ತೀನಿ. ಈ ರೀತಿ ಫೋಮ್ ಶೀಟ್ ಸಿಗುತ್ತಲ್ವ, ಈ ರೀತಿ ಫೋಮ್ ಶೀಟ್ ಸಿಗುತ್ತೆ ನೋಡಿ. ಈ ಥರ ಫೋಮ್ ಶೀಟನ್ನು ತಗೊಳ್ಳಿ. ಇದು ಇಲ್ಲ ಅಂದರೆ ಈ ಟೈಪ್ ಫೋಮ್ ಶೀಟ್, ಇದು ಕೂಡ ಒಂದು ಫೋಮ್ ಶೀಟ್. ಈ ಫೋಮ್ ಶೀಟ್ ಇಲ್ಲ ಅಂದರೆ ಈ ಫೋಮ್ ಶೀಟ್ ತಗೊಳ್ಳಿ. ಇದು ಇಲ್ಲ ಅಂದರೆ ಇದನ್ನು ತಗೊಳ್ಳಿ. ಇದನ್ನು ಈ ಟೈಪ್ ತೊಗೊಂಡ್ರೆ ನೀವು ಎರಡು ಫೋಮ್ ಶೀಟ್ ಒಂದ್ರ ಮೇಲೆ ಒಂದು ಜಾಯಿಂಟ್ ಮಾಡಬೇಕಾಗತ್ತೆ. ಹೀಗೆ ಗಮ್ ಹಾಕಿಬಿಟ್ಟು ಒಂದ್ರ ಮೇಲೆ ಒಂದು ಹೀಗೆ ಅಂಟಿಸ್ಕೋಬೇಕಾಗತ್ತೆ. ಯಾಕಂದರೆ ಇಲ್ಲಿ ನೆಕ್ಸ್ಟ್ ಮಣಿಗಳು ಬರುತ್ತೆ, ಸೊ ಹಾಗಾಗಿ ಇಲ್ಲಿ ಎರಡು ಬೇಕಾಗುತ್ತೆ. ಈ ಟೈಪ್ ನೀವು ಫೋಮ್ ಶೀಟ್ ತೊಗೊಂಡ್ರೆ ನಿಮಗೆ ಒಂದೇ ಶೀಟ್ ಸಾಕಿದು, ಯಾಕೆಂದರೆ ಇದು ದಪ್ಪ ಇದೆ ಅಲ್ವಾ, ಇದು ನೋಡಿ ಅದರಷ್ಟೇ ದಪ್ಪ ಬರುತ್ತೆ ನೋಡಿ. ಎರಡು ಜಾಯಿಂಟ್ ಮಾಡಿದವಾಗ ಏನು ದಪ್ಪ ಇಷ್ಟು ದಪ್ಪ ಬರುತ್ತಲ್ವ ಅಷ್ಟೇ ಈ ಫೋಮ್ ಶೀಟು ದಪ್ಪ ಇರೋದ್ರಿಂದ ನಾನು ಈ ಫೋಮ್ ಶೀಟನ್ನು ತಗೊಂಡಿದ್ದೀನಿ. ಈಗ ಈ ಫೋಮ್ ಶೀಟ್ ಏನಿದೆಯಲ್ಲ ಇದನ್ನು ನಾನೀಗ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಇದು ತುಂಬ ದೊಡ್ಡ ರೋಲ್ ಇರುತ್ತೆ, ನಾನು ಈ ಚಿಕ್ಕ ಪೀಸ್ ಅಷ್ಟೇ ತೊಗೊಂಡಿದ್ದೀನಿ. ಇದನ್ನು ಈಗ ನಾನು ಉದ್ದಕ್ಕೆ 11.5 ತಗೊಳ್ತೀನಿ. ಉದ್ದಕ್ಕೆ 11.5 ತಗೊಳ್ತೀನಿ ನೋಡಿ, ಇದು ಕರೆಕ್ಟ್ ಇದೆ. ಈಗ ಹೀಗೆ ಅಡ್ಡಕ್ಕೆ ನಾನು 1.5 ಅಷ್ಟು ತಗೊಳ್ತೀನಿ. ನೋಡ್ಕೊಳ್ಳಿ, 1.5 ಹೀಗೆ ಮಾರ್ಕ್ ಹಾಕ್ಕೊಂಡು 1.5 ಇಂಚಷ್ಟು ತೊಗೊಂಡಿದ್ದೀನಿ. ಹೀಗೆ ಮಾರ್ಕ್ ಹಾಕ್ಕೊಂಡು ಈ ಏನು ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಇದನ್ನು ಮಾರ್ಕ್ ಹಾಕ್ಕೋಬೇಕು. ಮಾರ್ಕ್ ಹಾಕ್ಕೊಂಡು ಇದನ್ನು ಕತ್ತರಿಯಿಂದ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ಆಲ್ರೆಡಿ ಒಂದು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ನೋಡಿ 1.5 ಇಂಚಸ್ ಇದೆ. ನಾನು 1.5, ನಿಮಗೆ ಅಗ್ಲ ಗೆಜ್ಜೆ ಬೇಕು ಅಂದರೆ ನೀವು 2 ತೊಗೊಳ್ಳಿ, ಬೇಕಿದ್ರೆ 3 ತೊಗೊಳ್ಳಿ ಅಥವಾ 1 ತೊಗೊಳ್ಳಿ. ನಾನು ಈಗ ಸ್ವಲ್ಪ ಮೀಡಿಯಮ್ ಸೈಜ್ ಗೆಜ್ಜೆ ಆಗಿರೋದ್ರಿಂದ ನಾನು 1.5 ಇಂಚಷ್ಟನ್ನು ನಾನು ತೊಗೊಳ್ತೀನಿ. 1.5 ಅಗಲ ತೊಗೊಂಡಿದ್ದೀನಿ. ಹೀಗೆ ಉದ್ದಕ್ಕೆ ನಾನು 11.5 ನಾನು ತೊಗೊಳ್ತೀನಿ. ಈ ರೀತಿ ಪೀಸನ್ನು ಫೋಮ್ ಶೀಟ್ ಪೀಸನ್ನು ಕಟ್ ಮಾಡಿ ಎತ್ತಿಟ್ಕೊಳ್ಬೇಕು. ಹಾಗೆಯೇ ಈಗ ಇಲ್ಲಿ ವೆಲ್ವೆಟ್ ಕ್ಲಾತ್ ನಾನು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಆ್ಯಂಡ್ ಬ್ಲೂ ತೊಗೊಂಡ್ರೆ ಒಳ್ಳೆಯದು, ಯಾಕೆಂದರೆ ಅದೊಂದು ರೀತಿ ಗ್ರ್ಯಾಂಡ್ ಲುಕ್ ಬರುತ್ತೆ. ಗೆಜ್ಜೆ ಮಾಡಬೇಕಾದ್ರೆ ನಾವು ಬ್ಲೂ ಆರ್ ಬ್ಲ್ಯಾಕ್ ಕಲರ್ ವೆಲ್ವೆಟ್ ಕ್ಲಾತನ್ನು ತೊಗೊಳ್ಬೇಕು. ಈಗ ಈ ಏನು ಫೋಮ್ ಶೀಟ್ ಇದೆಯಲ್ಲ ಇದರ ಮೇಲ್ಗಡೆ ನಾನು ವೆಲ್ವೆಟ್ ಕ್ಲಾತನ್ನು ಹಚ್ಕೊಳ್ತೀನಿ. ನಾನು ಆಲ್ರೆಡಿ ವೆಲ್ವೆಟ್ ಕ್ಲಾತನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಈ ಏನು ವೆಲ್ವೆಟ್ ಕ್ಲಾತ್ ಇದೆಯಲ್ಲ ಇದು, ಈ ವೆಲ್ವೆಟ್ ಕ್ಲಾತನ್ನು ನಾನು 4 ಇಂಚಸ್ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. 4 ಇಂಚಸ್ ಯಾಕೆ ತೊಗೊಂಡಿದ್ದೀನಿ ಅಂತ ಅಂದರೆ ಎರಡೂ ಸೈಡೂ ಕವರ್ ಆಗಬೇಕಲ್ಲ, ಸೊ ಹಾಗಾಗಿ ನೋಡಿ 4 ಇಂಚಸ್ ಕ್ಲಾತನ್ನು ತೊಗೊಂಡಿದ್ದೀನಿ. ಉದ್ದಕ್ಕೆ ಇದು 11.5 ಇರುತ್ತಲ್ವ, ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕು. ಈಗ ಇದು 11.5 ಇದೆ, ನಾನು ಇದನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಏಕೆಂದರೆ ಅಲ್ಲಿ ಲಾಸ್ಟಿಗೆ ನಾನು ತೋರಿಸ್ತೀನಿ, ಗೆಜ್ಜೆನ ಫಿಕ್ಸ್ ಮಾಡಬೇಕಲ್ಲ. ಇದನ್ನು ನಾನು 15.5 ತೊಗೊಂಡಿದ್ದೀನಿ ನೋಡಿ, 15.5 ಇದೆ. ಇದು ಈ ಉದ್ದ 11.5 ಇದೆ, ಇದು 11.5 ನಾನು ತೊಗೊಂಡಿದ್ದೀನಿ. ಈಗ ಆಲ್ರೆಡಿ ನಾನು ವೆಲ್ವೆಟ್ ಕ್ಲಾತನ್ನು ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ಈಗ ಇದನ್ನು SR ಗಮ್ ಹಚ್ಚಿಬಿಟ್ಟು ಇದನ್ನು ನಾನು ಅಂಟಿಸ್ಕೊಳ್ತೀನಿ. ಹೀಗೆ ಉಲ್ಟಾ ಹಾಕ್ಕೊಂಡು ಈ ಏನು ಫೋಮ್ ಶೀಟ್ ಇದೆಯಲ್ಲ ಇದ್ರ ಮೇಲೆ ಇಟ್ಕೊಂಡು ನಾವು ನೋಡ್ಕೊಳ್ಬೇಕು. ಇಲ್ಲಿ ನಾವು 2 ಇಂಚ್, ಇಲ್ಲಿ 2 ಇಂಚನ್ನು ನಾವು ಬಿಟ್ಕೋಬೇಕು ಕ್ಲಾತ್, ಏಕೆಂದರೆ ಅದನ್ನು ಕಾಲಿಗೆ ನಾವು ಹಾಕಬೇಕಾದ್ರೆ ನಮಗೆ ಕ್ಲಾತ್ ಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಬಿಟ್ಕೊಂಡ್ರೂ ಪರವಾಗಿಲ್ಲ. ನಾನು 2 ಇಂಚಸ್ ನಾನು ಬಟ್ಟೆನ ಬಿಟ್ಕೊಂಡಿದ್ದೀನಿ. ಇದನ್ನು ನೋಡಿ ಈಗ ತೋರಿಸ್ತೀನಿ. ಗಮ್ ಹಾಕೋದಕ್ಕಿಂತ ಮುಂಚೆ ನಾವು ಈ ರೀತಿ ಇಟ್ಕೊಂಡು ನೋಡ್ಕೋಬೇಕು. ಈ ರೀತಿ ನಾವು ಕ್ಲಾತನ್ನು ಅಂಟಿಸ್ಕೋಬೇಕಾಗತ್ತೆ. ಫಸ್ಟ್ ನಾವು ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಇದನ್ನು ಹೀಗೆ ಇಟ್ಬಿಟ್ಟು ನಾವು ನೋಡ್ಕೋಬೇಕು. ಆಮೇಲೆ ನಾವು ಗಮ್ಮಿಂಗ್ ಮಾಡಬೇಕು ನೋಡಿ. ಈ ರೀತಿ ಇಟ್ಕೊಂಡು ನೋಡ್ಕೊಂಡು
ನಾವು ಬಟ್ಟೆನ ಅಂದರೆ ವೆಲ್ವೆಟ್ ಕ್ಲಾತನ್ನು ನಾವು ಕಟ್ಟಿಂಗ್ ಮಾಡ್ಕೊಳ್ಬೇಕು. ಈಗ ನಾನು ಇದನ್ನು SR ಗಮ್ ಹಾಕಿಬಿಟ್ಟು ಅಂಟಿಸ್ತೀನಿ. ನೋಡಿ, ಇದು SR ಗಮ್. ಇದು ಓಪನ್ ಮಾಡಿಟ್ರೆ ಬೇಗ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಇದನ್ನು ಆದಷ್ಟು ನಾವು ಲಾಕ್ ಮಾಡಿ ಅಂದರೆ ಮುಚ್ಚಳ ಹಾಕಿನೇ ಇಟ್ಕೋಬೇಕು. ಈಗ ಈ SR ಗಮ್ಮನ್ನು ನಾನು ಈ ಏನು ಫೋಮ್ ಶೀಟ್ ಇದೆಯಲ್ಲ ಇದ್ರ ಮೇಲೆ ನಾನು ಹಚ್ಕೊಳ್ತೀನಿ. ಇದ್ರ ಮೇಲೆ ಫುಲ್ ನೀಟಾಗಿ ಹಚ್ಕೋಬೇಕು, ಎಲ್ಲ ಕಡೆಗೂ ಹಚ್ಕೋಬೇಕು. ಫೋಮ್ ಶೀಟ್ 4 ಕಡೆಗೂ ಹಚ್ಕೋಬೇಕು. ಇಲ್ಲಿ ನೋಡಿ, ಈ ಬಾರ್ಡರ್ಗೂ ಕೂಡ ಹಚ್ಕೋಬೇಕು, ಸೈಡ್ ಬಿಡಬಾರ್ದು. ಹಾಗೆಯೇ ಇಲ್ಲಿ ಈ ಸೈಡಿಗೂ ಕೂಡ ನಾವು ಹಚ್ಕೋಬೇಕು. ಆಮೇಲೆ ಈ ಸೈಡಿಗೂ ಕೂಡ ನಾವು ಹಚ್ಕೊಂಡು ಇದನ್ನು ನೀಟಾಗಿ ಪ್ಯಾಕ್ ಮಾಡ್ಕೋಬೇಕು. ಈಗ ಇದನ್ನು ಅಂಟಿಸ್ಕೊಂಡಾಯಿತು ಅಂದರೆ ನೋಡಿ, ಎಲ್ಲ ಕಡೆಗೂ ಕೂಡ ನಾನು SR ಗಮ್ಮನ್ನು ಹಚ್ಕೊಂಡು ಎಲ್ಲ ಕಡೆಗೂ ನಾನೀಗ ಹಚ್ಕೊಂಡಿದ್ದೀನಿ. ಹಾಗೆಯೇ ಈ ಸೈಡಲ್ಲೂ ಹಚ್ಕೊಂಡಿದ್ದೀನಿ. ಈ ಸೈಡಲ್ಲೂ ಈಗ ನೋಡಿ ಹಚ್ಚಿ ತೋರಿಸ್ತೀನಿ. ಈಗ ಒಳಗಡೆನೂ ಕೂಡ ಸ್ವಲ್ಪ ಈ SR ಗಮ್ ಏನಿದೆಯಲ್ಲ ಇದನ್ನು ಈ ಒಳಗಡೆ ಕ್ಲಾತಿಗೂ ಕೂಡ ಸ್ವಲ್ಪನೇ ಹಚ್ಕೊಂಡು ಇದನ್ನೆಲ್ಲ ಫುಲ್ ಗಮ್ ಮಾಡ್ಕೊಂಡ್ಬಿಡಬೇಕು. ಎಲ್ಲ ಕಡೆಗೂ ಗಮ್ ಹಚ್ಕೋಬೇಕು. ಸ್ವಲ್ಪ ಈ ಕ್ಲಾತಿಗೂ ಕೂಡ ನಾನು ಈಗ ಗಮ್ಮನ್ನು ಹಚ್ಕೊಳ್ತಾ ಇದ್ದೀನಿ. ಈಗ ಹಚ್ಕೊಂಡು ಆದಮೇಲೆ ಹಾಗೆಯೇ ಸ್ವಲ್ಪ ಮೇಲ್ಭಾಗಕ್ಕೆ ಈಗ ನೋಡಿ ಇದಕ್ಕೆ ಈಗ ಹಚ್ಕೊಂಡು ಲಾಕ್ ಮಾಡ್ಕೋಬೇಕು. ಅದು SR ಗಮ್ ಬೇಗನೆ ಸ್ಟಿಕ್ ಆಗತ್ತೆ, ಅಂಟ್ಕೊಂಡ್ಬಿಡತ್ತೆ. SR ಗಮ್ಮನ್ನೇ ತಗೊಳ್ಳಿ. ಈಗ ನೋಡಿ, ಇದು ಗೆಜ್ಜೆ ಮಾಡೋದಕ್ಕೆ ಒಂದು ಬೆಲ್ಟ್ ಈಗ ರೆಡಿ ಆಯಿತು. ಎಲ್ಲ ಕಡೆಗೂ ಗಮ್ ಹಚ್ಕೋಬೇಕು, 4 ಕಡೆಗೂ ಕೂಡ ಈ ಸೈಡ್ ಹೀಗೆ ಆಪೋಸಿಟ್ ಡೈರೆಕ್ಷನ್ ಮೇಲೆ ಕೆಳಗೆ ಎಲ್ಲ ಗಮ್ ಹಚ್ಕೊಂಡು ಈ ಥರ ಒಂದು ಬೆಲ್ಟನ್ನು ಫಸ್ಟು ರೆಡಿ ಮಾಡ್ಕೋಬೇಕು. ಈ ಗೆಜ್ಜೆ ರೆಡಿ ಮಾಡೋದಕ್ಕಿಂತ ಮುಂಚೆ ಅಮ್ಮನವರ ಕಾಲನ್ನು ತಗೊಂಡು ಕರೆಕ್ಟಾಗಿ ಅಂದರೆ ಆದಷ್ಟು ಸ್ವಲ್ಪ ಇದನ್ನು ಉದ್ದನೇ ತಗೊಳ್ಳಿ. ಈ ಗೆಜ್ಜೆ ಏನು ಮಾಡ್ತಿರಲ್ಲ ಈ ಬೆಲ್ಟನ್ನು ಆದಷ್ಟು ಸ್ವಲ್ಪ ಉದ್ದನೇ ತಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಈಗ ಈ ಬೆಲ್ಟ್ ರೆಡಿಯಾಗಿ ಆದಮೇಲೆ ಈ ಏನು ಕಾಸಿನ ಸರ ಇದೆ ನೋಡಿ, ಈ ರೀತಿ ಕಾಸಿನ ಸರ ನಮಗೆ ಮಾರ್ಕೆಟಲ್ಲಿ ಸಿಗತ್ತೆ, ಜ್ಯುವೆಲ್ಸ್ ಅಂಗಡಿಗಳಲ್ಲೆಲ್ಲ ಸಿಗತ್ತೆ. ಈ ರೀತಿ ಕಾಸಿನ ಸರ ಅಂದರೆ ಸ್ವಲ್ಪ ಚಿಕ್ಕ ಸೈಜ್ ತೊಗೊಂಡಿದ್ದೀನಿ ನಾನು. ಈ ಕಾಸು ಏನಿದೆ ಸ್ವಲ್ಪ ಚಿಕ್ಕ ಸೈಜ್ ತೊಗೊಂಡಿದ್ದೀನಿ. ಇದರಲ್ಲಿ ದೊಡ್ಡ ಸೈಜ್ ಕಾಸಿನ ಸರ ಕೂಡ ಸಿಗತ್ತೆ. ನಾನು ಈ ಚಿಕ್ಕ ಸೈಜ್ ಕಾಸಿನ ಸರನ ತಗೊಂಡಿದ್ದೀನಿ. ಈ ಕಾಸಿನ ಸರನ ಈಗ ನಾವು ಈ ಬೆಲ್ಟ್ ಏನು ಮಾಡ್ಕೊಂಡಿದ್ದೀವಲ್ಲ ಇದ್ರ ಸೆಂಟರ್ಗೆ ನಾವು ಇದನ್ನು ಹಚ್ಕೊಳ್ಬೇಕು. ಅದಕ್ಕೂ ಕೂಡ SR ಗಮ್ಮನ್ನು ಹಚ್ಚಿಬಿಟ್ಟು ಈ ಕಾಸಿನ ಸರನ ನಾನೀಗ ಇದ್ರ ಮೇಲ್ಗಡೆ ಅಂಟಿಸ್ಕೊಳ್ತೀನಿ. ಫಸ್ಟ್ ಇಟ್ಬಿಟ್ಟು ನೋಡ್ಕೋಬೇಕು, ಈ ಏನು ಫೋಮ್ ಇದೆಯಲ್ಲ ಇದ್ರ ಸೆಂಟರ್ಗೆ ಬರಬೇಕು. ಇದು ಆ್ಯಕ್ಚುಲಿ ಎಕ್ಸ್ಟ್ರಾ ಬಟ್ಟೆ ನಾವು ಬಿಟ್ಟಿರೋದು. ಇದು ಯಾಕೆಂದರೆ ಕಾಲಿಗೆ ನಾವು ಪಿನ್ ಮಾಡಲಿಕ್ಕೋಸ್ಕರ ಈ ಬಟ್ಟೆನ ಬಿಟ್ಕೊಂಡಿರೋದು. ಈಗ ಇದ್ರ ಸೆಂಟರಲ್ಲಿ ಈಗ ನೋಡಿ ಇಟ್ಕೊಳ್ತೀನಿ. ಫಸ್ಟ್ ನಾನು ನೋಡ್ಕೊಳ್ತೀನಿ ಇಟ್ಕೊಂಡು ಸೆಂಟರಿಗೆ ಬಂದಿದೆಯಾ ಅಂತ. ಈಗ ಆದಮೇಲೆ ಹೀಗೆ ಇಟ್ಕೋಬೇಕು. ಫಸ್ಟು ಇಟ್ಕೊಂಡು ನೋಡ್ಕೊಂಡು ಆದಮೇಲೆ ನಾವು ಒಂದು ಚಾಕ್ ಪೀಸಿಂದ ಅಲ್ಲಿ ನಾನು ಈಗ ಮಾರ್ಕ್ ಮಾಡ್ಕೊಳ್ತೀನಿ. ಈ ಚಾಕ್ ಪೀಸಿಂದ ನಾನೀಗ ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಜಸ್ಟ್ ಹೀಗೆ ಇದನ್ನು ಮಾರ್ಕ್ ಮಾಡ್ಕೊಂಡು ಆದಮೇಲೆ ಈ SR ಗಮ್ ಏನಿದೆಯಲ್ಲ ಈ ಕಾಸಿನ ಸರ ಇದೆಯಲ್ಲ ಇದ್ರ ಮೇಲೆ ಹಚ್ಚಬೇಡಿ. ಈ ಏನು ಬೆಲ್ಟ್ ಮಾಡ್ಕೊಂಡಿದ್ದೀವಲ್ಲ ನಾನು ಬೆಲ್ಟ್ ಮಾಡ್ಕೊಂಡಿದ್ದೀನಲ್ಲ ಇದ್ರ ಮೇಲ್ಗಡೆ ನಾನೀಗ ಸೆಂಟರ್ಗೆ ನಾನು ಈಗ ಗಮ್ಮನ್ನು ಅಪ್ಲೈ ಮಾಡಿಕೊಂಡು ಈ ರೀತಿ ಗಮ್ಮನ್ನು ಫುಲ್ ಅಪ್ಲೈ ಮಾಡಿಕೊಂಡು ಈ ಕಾಸಿನ ಸರನ ನಾನು ಅದರ ಮೇಲ್ಗಡೆ ನಾನು ಇಟ್ಕೊಳ್ತೀನಿ. ಸೆಂಟರ್ಗೆ ಹಚ್ಕೋಬೇಕು, ಆದಷ್ಟು ಸೆಂಟರ್ಗೆ ಹಚ್ಕೋಬೇಕು. ಏಕೆಂದರೆ ಆಮೇಲೆ ಆಜು ಬಾಜು ಮತ್ತು ಆಫ್ ಬೀಟ್ಸ್ ಗೋಲ್ಡ್ ಆಫ್ ಬೀಟ್ಸ್ ಬರುತ್ತೆ. ಸೊ ಹಾಗಾಗಿ ಈಗ ಇದನ್ನು ಹೀಗೆ ಸೆಂಟರ್ಗೆ ಗಮ್ ಹಚ್ಚಿಬಿಟ್ಟು ಈ ಕಾಸಿನ ಸರವನ್ನು ನಾನು ಅಂಟಿಸ್ಕೊಳ್ತೀನಿ. ದೊಡ್ಡ ಕಾಸಿನ ಸರ ಅಂದರೆ ದೊಡ್ಡ ಬಿಲ್ಲೆ ಇರುವಂಥ ಕಾಸಿನ ಸರ ಕೂಡ ಸಿಗತ್ತೆ. ನಾನು ಚಿಕ್ಕದು ಕಾಸನ್ನು ಆರಿಸ್ಕೊಂಡ್ಬಿಟ್ಟು
ನೋಡಿಬಿಟ್ಟು ಆ ಕಾಸಿನ ಸರವನ್ನು ನಾನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ದೊಡ್ಡ ಕಾಸಿನ ಸರವನ್ನು ಅಂದರೆ ಕಾಸಿನ ಬಿಲ್ಲೆ, ದೊಡ್ಡ ಬಿಲ್ಲೆ ಇರುವಂಥ ಸರವನ್ನು ಬೇಕಾದರೂ ಇಟ್ಟು ಮಾಡ್ಕೊಳ್ಬೋದು. ಈಗ ನೋಡಿ ಇದ್ರ ಮೇಲ್ಗಡೆ ನಾನು ಆದಷ್ಟು SR ಗಮ್ಮನ್ನು ಜಾಸ್ತಿನೇ ಹಚ್ಕೊಳ್ಳಿ, ಬಿಚ್ಚೋಗ್ಬಾರ್ದಲ್ವ. ಈಗ ನೋಡಿ ಇದನ್ನು ನಾನೀಗ ಸೆಂಟರಲ್ಲಿ ನಾನು ಇದನ್ನು ಹೀಗೆ ಅಂಟಿಸ್ಕೊಳ್ತೀನಿ. ಇದು ಒಂದು 5 ಮಿನಿಟಲ್ಲೇ ಕೂಡ ಇದು ಸ್ಟಿಕ್ ಆಗಿಬಿಡತ್ತೆ. ಇದು ಏನು SR ಗಮ್ ಇದೆಯಲ್ಲ ಇದು ಕ್ವಿಕ್ಕಾಗಿ ನಿಮಗೆ ಸ್ಟಿಕ್ ಆಗಿಬಿಡುತ್ತೆ. ಈಗ ನೋಡಿ ಹಚ್ಕೊಂಡಾಯ್ತಲ್ವ. ಈಗ ನೋಡಿ ಹಚ್ಚಿದ್ದೀನಿ. ಹಚ್ಚಿ ಆದಮೇಲೆ ಈಗ ಈ ಏನು ಆಫ್ ಬೀಡ್ಸ್, ಈ ಗೋಲ್ಡ್ ಆಫ್ ಬೀಡ್ಸ್ ಏನಿದೆಯಲ್ಲ ಇದನ್ನು ನಾನೀಗ ಈ ಏನು ಕಾಸು ಹಚ್ಕೊಂಡಲ್ಲ, ಇಲ್ಲಿ ಕಾಸು ಹಚ್ಕೊಂಡಲ್ಲ, ಇದ್ರ ಆಜು ಬಾಜು ನಾನೀಗ ಹಚ್ಕೊಳ್ತಾ ಹೋಗ್ತೀನಿ. ಇದಕ್ಕೂ ಕೂಡ ನಾನು SR ಗಮ್ಮನ್ನೇ ಅಪ್ಲೈ ಮಾಡ್ಕೋತೀನಿ. ಈಗ ನೋಡಿ ಇಲ್ಲಿ ಈ ಸೈಡ್ಗೆ ಅಂದರೆ ಸ್ವಲ್ಪನೇ ಹಚ್ಕೊಳ್ಳಿ, ಏಕೆಂದರೆ ಆ ಗಮ್ ಕೂಡ ತುಂಬಾ ಹಚ್ಕೊಂಡ್ಬಿಟ್ರೂ ಅದು ಸ್ಪ್ರೆಡ್ ಆಗೋದ್ರಿಂದ ಸ್ವಲ್ಪ ನೀಟಾಗಿ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಈ ರೀತಿ ಹಚ್ಕೊಂಡು ಎರಡೂ ಸೈಡನ್ನು ಹಚ್ಕೊಳ್ಬೇಕು. ಎರಡೂ ಸೈಡೂ ಕೂಡ ಈ ರೀತಿ SR ಗಮ್ಮನ್ನು ಹಚ್ಕೊಂಡು ಇದಕ್ಕೆ ಫೆವಿಕಾಲ್ ಆದರೆ ಅಷ್ಟು ಬೇಗ ಸ್ಟಿಕ್ ಆಗಲ್ಲ. SR ಗಮ್ ಅಥವಾ ಗ್ಲೂ ಗಮ್ ಅಂತ ಹೇಳಿ ಬರುತ್ತೆ, ಅದನ್ನು ಬೇಕಿದ್ರೂ ತಗೊಳ್ಳಿ. ಟ್ರಾನ್ಸ್ಪರೆಂಟ್ ಗಮ್ ಬರ್ತಾ ಇದೆ ಈಗ, ಅದನ್ನು ಬೇಕಾದರೂ ತೊಗೊಳ್ಬೋದು. ಈಗ ನೋಡಿ ಈ ಕಡೆ ಹಚ್ಕೊಂಡಾಯ್ತಲ್ವ, ಲೈಟಾಗಿ ಹಚ್ಕೊಂಡಿದ್ದೀನಿ. ಈಗ ಹಚ್ಕೊಂಡು ಆದಮೇಲೆ ನಾನೀಗ ಈ ಏನು ಗೋಲ್ಡ್ ಆಫ್ ಬೀಡ್ಸ್ ಏನು ಇದೆಯಲ್ಲ ಇದನ್ನು ನೋಡಿ ಇದ್ರ ಮೇಲೆ ಇಟ್ಕೊಳ್ತಾ ಹೋಗ್ತೀನಿ. ಅಂದರೆ ಎರಡೂ ಸೈಡನ್ನು ಕೂಡ ಹಚ್ಕೊಳ್ತಾ ಹೋಗ್ತೀನಿ. ಹಚ್ಕೊಂಡೆಲ್ಲ ಆದಮೇಲೆ ಸ್ವಲ್ಪ ಒತ್ಕೊಳ್ಬೇಕು. ಹಾಗೆ ಲೈಟಾಗಿ ಬಿಟ್ಟರೆ ಅದು ಕರೆಕ್ಟಾಗಿ ಸ್ಟಿಕ್ ಆಗಲ್ಲ. ಫಸ್ಟೆಲ್ಲ ಲೈಟಾಗಿ ಇಟ್ಕೊಳ್ತಾ ಹೋಗಬೇಕು. ಈಗ ನೋಡಿ ಈ ಥರ ಹೀಗೆ ಇಲ್ಲಿಂದ ಇಲ್ಲಿವರೆಗೂ ಕೂಡ ಏನು ಕಾಸು ಬಂದಿದೆಯಲ್ಲ ಈ ಎಂಡ್ವರೆಗೂ ಕೂಡ ಇದೇ ರೀತಿ ಗಮ್ಮನ್ನು SR ಗಮ್ಮನ್ನು ಹಚ್ಕೊಂಡು ಅದ್ರ ಮೇಲ್ಗಡೆಗೆ ನಾವು ಈ ರೀತಿ ಗೋಲ್ಡ್ ಆಫ್ ಬೀಡ್ಸನ್ನ ನಾವು ಹಚ್ಕೊಳ್ಬೇಕು. ಈಗ ನೋಡಿ ಹಚ್ಕೊಳ್ತೀನಿ. ಇಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಇದು ಸ್ವಲ್ಪ ಸ್ಟಾರ್ಟಿಂಗಿಗೆ ಒತ್ಕೊಳ್ಬೇಡಿ, ಸ್ವಲ್ಪ 1 ಮಿನಿಟ್ ಆದಮೇಲೆ ಇದನ್ನು ಹೀಗೆ ಪ್ರೆಸ್ ಮಾಡಬೇಕು. ಈಗ ಈಗಲೇ ಮಾಡಿದರೆ ಅದು ಸ್ವಲ್ಪ ಜಾರ್ ಬಿಡುತ್ತೆ. ಸೊ ಹಾಗಾಗಿ ಇದು ಸ್ವಲ್ಪ 1 ಮಿನಿಟ್ ಆದಮೇಲೆ ಮತ್ತೆ ಪ್ರೆಸ್ ಮಾಡ್ಕೊಳ್ತಾ ಬರಬೇಕು. ಆಗ ನೀಟಾಗಿ ಅದು ಸೆಟ್ಟಿಂಗ್ ಆಗುತ್ತೆ. ಈಗ ನೋಡಿ ಈಗ ಹಚ್ಕೊಂಡಲ್ಲ ಇದನ್ನು ನಾನು ಇಲ್ಲಿವರೆಗೂ ಇಲ್ಲಿ SR ಗಮ್ಮನ್ನು ಹಚ್ಕೊಂಡು ಈ ಆಫ್ ಬೀಟನ್ನು ನಾನು ಇಲ್ಲಿವರೆಗೂ ಹಚ್ಕೊಳ್ತೀನಿ. ಈಗ ನಾನು ಎರಡೂ ಸೈಡಲ್ಲೂ ಕೂಡ ಆಫ್ ಬೀಟ್ಸನ್ನು ಹಚ್ಕೊಂಡಿದ್ದೀನಿ ನೋಡಿ. ಈಗ ಇದು ಫಿನಿಶ್ ಆಯ್ತಲ್ಲ, ಇಲ್ಲಿ ಮಧ್ಯದಲ್ಲಿ ನಾನು ಗೋಲ್ಡ್ ಚೈನನ್ನು ಹಚ್ಕೊಂಡಿದ್ದೀನಿ, ಅಂದರೆ ಕಾಸಿನ ಸರವನ್ನು. ಅದು ಆದಮೇಲೆ ಎರಡೂ ಸೈಡಿಗೂ ಕೂಡ ನಾನು ಆಫ್ ಬೀಟ್ಸನ್ನು ನಾನು ಹಚ್ಕೊಂಡಿದ್ದೀನಿ. ಹಚ್ಕೊಂಡು ಆದಮೇಲೆ ಇದು ಈ ರೀತಿ ಕಾಣಿಸುತ್ತೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಈಗ ನಾವು ಈ ಸೈಡಲ್ಲಿ ಏನು ಈ ಎಡ್ಜ್ ಕಾಣಿಸ್ತಲ್ವ ಈ ಸೈಡಲ್ಲೂ ಕೂಡ ನಾವು SR ಗಮ್ಮನ್ನು ಹಚ್ಕೊಂಡ್ಬಿಟ್ಟು ಇಲ್ಲಿ ನಾವು ಮಣಿಯಿಂದ ಡೆಕೋರೇಷನ್ ಮಾಡ್ಕೊಳ್ಬೇಕು. ಅದು ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ ನೋಡಿ. ಈ ರೀತಿ ಪುಟ್ಪುಟಾಣಿ ಗೋಲ್ಡ್ ಬೀಡ್ಸ್ ಕಾಣಿಸ್ತಾ ಇದೆ ಅಲ್ವಾ, ಈ ಥರ ಗೋಲ್ಡ್ ಬೀಡ್ಸ್ ತೊಗೊಳ್ಳಿ, ಅಂದರೆ ಮಣಿನ ತೊಗೊಳ್ಳಿ. ಹಾಗೆಯೇ ಸ್ವಲ್ಪ ದೊಡ್ಡ ಸೈಜ್ ಈ ರೀತಿ ಮಣಿಗಳು, ಒಂದು ಚಿಕ್ಕ ಸೈಜ್ ಒಂದು ದೊಡ್ಡ ಸೈಜ್ ಮಣಿಯನ್ನು ತೊಗೊಂಡು ಈ ಏನು ಗುಂಡ್ಪಿನ್ ಇದೆಯಲ್ಲ ಈ ಗುಂಡ್ಪಿನ್ ಒಳಗಡೆಗೆ ಈ ರೀತಿ ಗುಂಡ್ಪಿನನ್ನು ತೊಗೊಂಡ್ಬಿಟ್ಟು ಈ ಗುಂಡ್ಪಿನ್ ಒಳಗಡೆಗೆ ಫಸ್ಟ್ ನಾವು ಚಿಕ್ಕ ಗೋಲ್ಡ್ ಮಣಿನ ಹಾಕ್ಕೊಳ್ಬೇಕು. ಈಗ ನೋಡಿ ಈಗ ಕಾಣಿಸ್ತಾ ಇದೆ ಅಲ್ವಾ, ಈ ಚಿಕ್ಕ ಗೋಲ್ಡ್ ಮಣಿ ಏನಿದೆಯಲ್ಲ ಇದನ್ನು ಹಾಕ್ಕೊಳ್ಬೇಕು. ಇದು ಹಾಕ್ಕೊಂಡು ಆದಮೇಲೆ ದೊಡ್ಡ ಗೋಲ್ಡ್ ಮಣಿಯನ್ನು ಹಾಕ್ಕೊಳ್ಬೇಕು. ಈ ರೀತಿ ನಾವು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ನಾನೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡು ಈಗ ಫೋಮ್ ಶೀಟ್ ಒಳಗಡೆ ನಾನು ಹಾಕಿ ಇಟ್ಕೊಳ್ತೀನಿ. ಅಂದರೆ ನನಗೆ ವರ್ಕ್ ಕ್ವಿಕ್ಕಾಗಿ ಆಗುತ್ತಲ್ಲ, ಸೊ ಹಾಗಾಗಿ ನಾನು ಈ ರೀತಿ ಎಲ್ಲ ನಾನು ಮಣಿಗಳನ್ನು ಹಾಕಿ
ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗುಂಪಿನ ಒಳಗಡೆ ಸಣ್ಣ ಮಣಿಯನ್ನು ಹಾಕಬೇಕು, ಆಮೇಲೆ ಸ್ವಲ್ಪ ದೊಡ್ಡ ಮಣಿಯನ್ನು ಹಾಕಬೇಕು, ಗೋಲ್ಡ್ ಮಣಿಗಳನ್ನು ಹಾಕ್ಕೊಳ್ಬೇಕು. ಈ ರೀತಿ ರೆಡಿ ಮಾಡಿ ಎಲ್ಲ ಇಟ್ಕೊಳ್ಬೇಕು. ಈಗ ನೋಡಿ ಎಲ್ಲ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವಾ, ಕಾಣಿಸ್ತಾ ಇದಲ್ವಾ. ಈಗ ಇದನ್ನು ಗಮ್ ಹಾಕಿಬಿಟ್ಟು ಈ ಏನು ಎಡ್ಜ್ ಇದೆಯಲ್ಲ ಇಲ್ಲಿ ಗಮ್ ಹಾಕಿಬಿಟ್ಟು ನಾನೀಗ ಅಂಟಿಸ್ಕೊಳ್ತಾ ಹೋಗ್ತೀನಿ. ಇದನ್ನು ಗಮ್ಮನ್ನು ಈಗ ಈ ಸೈಡಲ್ಲಿ ಈಗ ನೋಡಿ ಹೀಗೆ ಸೈಡಲ್ಲಿ. ಈಗ ಗೊತ್ತಾಯ್ತಲ್ವ ನಾನು ಯಾಕೆ ಸ್ವಲ್ಪ ದಪ್ಪನೆಯ ಫೋಮ್ ಶೀಟನ್ನು ತೊಗೊಂಡಿದ್ದೀನಿ ಅಂದರೆ ಈಗ ಮಣಿಗಳು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಹಾಗೆ ಗುಂಪಿನ ಕೂಡ ಕರೆಕ್ಟಾಗಿ ಹೋಗಿ ಅಲ್ಲಿ ಸೆಟ್ ಆಗಿರುತ್ತೆ, ಅಂದರೆ ಒಳಗಡೆ ಹೋಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಅಗಲವಾಗಿರುವಂಥ ಫೋಮ್ ಶೀಟನ್ನು ತೊಗೊಳ್ಬೇಕು. ನಾನು ಫಸ್ಟಿಗೆ ನಿಮಗೆ ತೋರಿಸಿದ್ನಲ್ಲ ಅದು ಸ್ವಲ್ಪ ತೆಳುವಾಗಿರೋದ್ರಿಂದ 2 ಶೀಟನ್ನು ತೊಗೊಳ್ಳಿ ಅಂತ ಹೇಳಿದ್ದು. ಇದು ಸ್ವಲ್ಪ ದಪ್ಪನೆ ಆಗಿದೆ ಇರೋದ್ರಿಂದ ನಾನು ಒಂದೇ ಫೋಮ್ ಶೀಟನ್ನು ನಾನು ತೊಗೊಂಡಿದ್ದೀನಿ. ಈಗ ನೋಡಿ ಈ ಮಣಿ ಏನಿದೆಯಲ್ಲ, ಈಗ ನಾವೇನು ಗುಂಪಿನ ಒಳಗಡೆ ಹಾಕ್ಕೊಂಡಿದ್ದೀವಲ್ಲ ಇಲ್ಲಿ ನಾವು ಇದನ್ನು ಸ್ವಲ್ಪ ಚುಚ್ಚಿಬಿಟ್ರೆ ಆಯಿತು. ಹೀಗೆ ನೋಡಿ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಹೀಗೇ ಉದ್ದಕ್ಕೂ ಕೂಡ ನಾವು ಹತ್ತತ್ರಕ್ಕೆ ಆದಷ್ಟು ಹತ್ತತ್ರಕ್ಕೆ ನೋಡಿ ಎಷ್ಟು ಕ್ಲೀನಾಗಿ ಸೆಟ್ ಆಗ್ತಾಯಿದೆ. ಹೀಗೆ ನಾವು ಉದ್ದಕ್ಕೂ ಈ ಎಂಡ್ವರೆಗೂ ಈ ಏನು ನಾವು ಬೀಡ್ಸ್ ಹಚ್ಕೊಂಡಿದ್ದೀವಲ್ಲ ಇದ್ರ ಎಂಡ್ವರೆಗೂ ಕೂಡ ನಾವು ಈ ಏನು ಮಣಿಗಳನ್ನು ನಾವು ಗಮ್ಮಿನ ಹಚ್ಕೊಂಡಿದ್ದೀವಲ್ಲ ಅದರ ಮೇಲ್ಗಡೆಗೆ ನಾವು ಹೀಗೆ ಅಂಟಿಸ್ಕೊಳ್ತಾ ಹೋಗಬೇಕು. ಎಷ್ಟು ಈಸಿ ಇದೆ ಅಲ್ವಾ ಈ ಗೆಜ್ಜೆ. ಇನ್ನೇನು ಹಬ್ಬ ಹತ್ತಿರ ಬರ್ತಾ ಇದೆ, ವರಮಹಾಲಕ್ಷ್ಮಿ ಪೂಜೆ ಹತ್ತಿರ ಬರ್ತಾ ಇದೆ. ಅಮ್ಮನವರಿಗೆ ಈ ರೀತಿಯಾಗಿರುವಂಥ ಗ್ರ್ಯಾಂಡಾಗಿರುವಂಥ ಗೆಜ್ಜೆನ ಹಾಕಿದರೆ ಅಮ್ಮನವರು ಕೂಡ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾರೆ. ಈಗ ನೋಡಿ ಈ ಥರ ಸ್ವಲ್ಪ ಒತ್ಕೋಬೇಕು. ಆ ಗುಂಪಿನ ಏನಿದೆಯಲ್ಲ ಅದನ್ನು ಸ್ವಲ್ಪ ಹೀಗೆ ಒತ್ಕೊಳ್ಬೇಕು. ಹೀಗೆ ಫುಲ್ ಎಂಡ್ವರೆಗೂ ಕೂಡ ನಾವು ಈ ಏನು ಗೋಲ್ಡ್ ನಾವು ಮಣಿಗಳನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಈ ಎಂಡ್ವರೆಗೂ ಇಲ್ಲಿನೂ ಕೂಡ ನಾವು ಗಮ್ ಹಚ್ಕೊಂಡೇ ಹಾಕ್ಕೊಳ್ತಾ ಹೋಗಬೇಕು. SR ಗಮ್ಮನ್ನು ಹಚ್ಕೊಂಡೇ ನಾವು ಈ ರೀತಿ ಚುಚ್ಕೊಳ್ತಾ ಹೋಗಬೇಕು ಎಂಡ್ವರೆಗೂ ಕೂಡ. ಹಾಗೆಯೇ ನಾವು ಈ ಸೈಡಲ್ಲೂ ಕೂಡ ಅದೇ ರೀತಿಯಾಗಿ ಗಮ್ ಹಚ್ಕೊಂಡ್ಬಿಟ್ಟು ಆ ಮಣಿಗಳನ್ನು ಗುಂಪಿನ ಸಹಾಯದಿಂದ ಚುಚ್ಕೊಳ್ತಾ ಹೋಗಬೇಕು. ಈಗ ನಾನು ಫುಲ್ ಚುಚ್ಕೊಂಡು ರೆಡಿ ಮಾಡ್ಕೊಂಡಿರುವಂತಹ ಒಂದು ಗೆಜ್ಜೆಯನ್ನು ರೆಡಿಯಾಗಿರುವಂಥ ಒಂದು ಗೆಜ್ಜೆಯನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಇದೆ ಅಂತ ಆ ಗೆಜ್ಜೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಫುಲ್ ರೆಡಿಯಾಗಿರುವಂಥ ಒಂದು ಗೆಜ್ಜೆ ಎರಡೂ ಸೈಡಲ್ಲೂ ಕೂಡ ನಾನು ಹಚ್ಕೊಂಡಿದ್ದೀನಿ. ಈಗ ಇದರಲ್ಲಿ ಕಾಣಿಸ್ತಾ ಇದೆ ನೋಡಿ, ಎರಡೂ ಸೈಡಲ್ಲೂ ಕೂಡ ನೋಡಿ, ಇಲ್ಲೂ ಕೂಡ ನಾನು ಫುಲ್ವರೆಗೂ ಕೂಡ ಆ ಮಣಿಗಳನ್ನು ಗುಂಪಿನ ಸಹಾಯದಿಂದ ಒಳಗಡೆಗೆ ನಾನು ಚುಚ್ಕೊಂಡಿದ್ದೀನಿ. ಈಗ ನೋಡಿ ಈ ಗೆಜ್ಜೆ ಪರಿಪೂರ್ಣವಾಗಿ ರೆಡಿ ಆಯಿತು. ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ. ಅಮ್ಮನವರ ಕಾಲಿಗೆ ಹಾಕ್ಬಿಟ್ರಂತೂ ಆ ಕಾಲನ್ನೇ ನೋಡ್ತಾ ಇರೋಣ ಅನ್ನೋ ಅಷ್ಟು ಸುಂದರವಾಗಿ ಕಾಣಿಸುತ್ತೆ. ಈ ಗೆಜ್ಜೆಯನ್ನು ನಾನು ಕಾಲಿಗೆ ಹೇಗೆ ಹಾಕೋದು ಅಂತ ಈಗ ನಿಮಗೆ ತೋರಿಸ್ಕೊಡ್ತೀನಿ. ಇದು ಅಮ್ಮನವರ ಕಾಲು, ಅಂದರೆ ಈ ಏನು ಕಾಲು ಇದೆಯಲ್ಲ ಇದಕ್ಕೆ ನಾನು ಸ್ವಲ್ಪ ವೆಲ್ವೆಟ್ ಕ್ಲಾತನ್ನು ಹಾಕಿಬಿಟ್ಟು ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ಕಾಲಿಗೆ ನೋಡಿ ಕಾಲಿದು, ಈ ಕಾಲಿಗೆ ನಾನು ಗೋಲ್ಡ್ ಕ್ಯಾಪನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಈಗ ಎಲ್ಲ ಗೋಲ್ಡ್ ಕ್ಯಾಪ್ ಎಲ್ಲ ಸಿಗತ್ತಲ್ವ, ಆ ಗೋಲ್ಡ್ ಕ್ಯಾಪನ್ನು ಹಾಕಿಬಿಟ್ಟು ಅದ್ರ ಮೇಲ್ಗಡೆಗೆ ನಾನು ವೆಲ್ವೆಟ್ ಕ್ಲಾತನ್ನು ಹಾಕಿಬಿಟ್ಟು ಈ ರೀತಿ ಕಾಲನ್ನು ನಾನು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಾಲಿನ ಪೀಸನ್ನು ಹೀಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ವೆಲ್ವೆಟ್ ಕ್ಲಾತ್ ಹಾಕಿಬಿಟ್ಟು. ಈಗ ಆ ಗೆಜ್ಜೆನ ನಾನು ಈ ಕಾಲಿಗೆ ಹಾಕಿಬಿಟ್ಟು ತೋರಿಸ್ತೀನಿ, ಅಂದರೆ ಹೇಗೆ ಫಿಕ್ಸ್ ಮಾಡೋದು ಅಂತ ನಾನೀಗ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಈಗ ಈ ಗೆಜ್ಜೆಯನ್ನು ತೊಗೊಂಡ್ಬಿಟ್ಟು ಇಲ್ಲಿ ನೋಡಿ ಇದ್ರ ಮೇಲ್ಗಡೆ ಇಟ್ಕೊಳ್ತೀನಿ. ಇಟ್ಕೊಂಡು ಸ್ವಲ್ಪ ಹೀಗೆ ಬೆಂಡ್ ಮಾಡಿಕೊಂಡು ಈಗ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ. ಈ ಕಾಲಿನ ಹಿಂಭಾಗಕ್ಕೆ ನಾನು ಒಂದು ಪಿನ್ ಅಥವಾ ಗುಂಡ್ ಪಿನ್ ಬೇಕಿದ್ರೂ ಹಾಕ್ಕೊಳ್ಳಿ, ಪಿನ್ ಬೇಕಿದ್ರೂ ಹಾಕ್ಕೊಳ್ಳಿ. ನಾನೀಗ ಒಂದು ಪಿನ್ನಿಂದ ಇದನ್ನು ಈ ಏನು ಕ್ಲಾತ್ ಬಿಟ್ಕೊಳ್ಳಿ ಅಂತ ನಾನು ಹೇಳಿದ್ನಲ್ಲ, ಸೊ ಇಲ್ಲಿ ನೋಡಿ ಇಲ್ಲಿ ಬಿಟ್ಕೋಬೇಕು. ದಾರದಿಂದನೂ ಬೇಕಿದ್ರೆ ಕಟ್ಕೊಳ್ಬೋದು. ನಾನು ಜಸ್ಟ್ ಪಿನ್ ಹಾಕ್ಬಿಟ್ಟು ಇದನ್ನು
ಇಲ್ಲೇ ನಾನು ಇದಕ್ಕೆ ಚುಚ್ಕೊಂಡ್ಬಿಡ್ತೀನಿ. ಇದು ಹೇಗಿದ್ರೂ ಕ್ಲಾತಿಂದಲ್ವಾ, ಇದು ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಈಗ ನೋಡಿ ಪಿನ್ ಹಾಕಿದೆ ಇಲ್ಲಿ, ಹಾಗೆಯೇ ಮತ್ತೆ ಹೀಗೆ ತಂದುಬಿಟ್ಟು ಹೀಗೆ ಹಿಂಭಾಗಕ್ಕೆ, ಇದು ಹಿಂಭಾಗದ ಪಾರ್ಟ್, ಇದು ಸ್ವಲ್ಪ ಹೀಗೆ ಕ್ರಾಸಾಗಿ ಬಟ್ಟೆನ ತಗೊಂಡು ಈ ಥರ ಪಿನ್ ಇಟ್ಕೊಂಡು, ಈಗ ನೋಡಿ ಈ ಪಿನ್ ಇರುತ್ತಲ್ವ ಇದ್ರ ಮೇಲ್ಗಡೆಗೆ ಇಷ್ಟೇ. ಬೇಕಂದರೆ ಇಲ್ಲಿ ಒಂದು ಪಿನ್ ಹಾಕ್ಕೊಳ್ಳಿ, ಇನ್ನೊಂದು ಪಿನ್ ಹಾಕ್ಕೊಳ್ಳಿ, ಅಥವಾ ಗುಂಡು ಪಿನ್ ಬೇಕಾದರೂ ಚುಚ್ಕೊಳ್ಳಿ, ಅಥವಾ ದಾರದಿಂದ ಬೇಕಿದ್ದರೂ ಕಟ್ಕೊಳ್ಬೋದು. ಈಗ ಇದು ಹಾಕಿ ಆದಮೇಲೆ ಈಗ ನೋಡಿ ಅಮ್ಮನವರ ಪಾದ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಅಲ್ವಾ. ಈಗ ನೋಡಿ ಅಮ್ಮನವರ ಪಾದ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಎರಡೂ ಕಾಲುಗಳಿಗೂ ಹಾಕಿಬಿಟ್ಟು ಕೂಡ ನಾನು ತೋರಿಸ್ತೀನಿ. ಈಗ ಇದನ್ನು ನೋಡ್ಕೊಳ್ಳಿ. ಈಗ ಇಷ್ಟೇ, ಇದಕ್ಕೆ ನಾವು ಪಿನ್ನಿಂದ ಹಾಕಿಬಿಟ್ರೆ ಅಥವಾ ಗುಂಡು ಪಿನ್ನಿಂದ ಹಾಕಿಬಿಟ್ಟು ಲಾಕ್ ಮಾಡಿಬಿಟ್ರೆ ಅದು ಅಲ್ಲೇ ಗಟ್ಟಿಯಾಗಿ ಕುತ್ಕೊಂಡ್ಬಿಡುತ್ತೆ. ಈಗ ಅಮ್ಮನವರಿಗೆ ಒಂದು ಕಾಲಿಗೆ ನಾನು ಗೆಜ್ಜೆಯನ್ನು ಹಾಕಿ ತೋರಿಸಿದ್ದೀನಿ, ಹಾಗೆ ಇನ್ನೊಂದು ಕಾಲಿಗೂ ಕೂಡ ನಾನು ಹಾಕಿಬಿಟ್ಟು ತೋರಿಸ್ತೀನಿ. ಈಗ ನೋಡಿ ಅಮ್ಮನವರ ಪಾದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಎರಡೂ ಕಾಲುಗಳಿಗೂ ಕೂಡ ಗೆಜ್ಜೆಯನ್ನು ಹಾಕಿದ್ದೀನಿ. ಕಾಲುಗಳು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು ನೀವೇ ನೋಡಿ. ಇನ್ನೇನು ವರಮಹಾಲಕ್ಷ್ಮಿ ಪೂಜೆ ಹತ್ತಿರ ಬರ್ತಾ ಇದೆ. ಈ ರೀತಿ ದೇವಿಗೆ ಆಭರಣಗಳನ್ನು ನಾನೇ ಎಲ್ಲ ತಯಾರಿಸ್ಕೊಳ್ತೀನಿ. ಇನ್ನೂ ಅನೇಕ ರೀತಿಯ ಗೆಜ್ಜೆಗಳನ್ನು ಮಾಡಿದ್ದೀನಿ. ಮುಂದಿನ ಸಂಚಿಕೆಗಳಲ್ಲಿ ಆ ಎಲ್ಲ ಗೆಜ್ಜೆಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಅಮ್ಮನವರಿಗೆ ಮಾಡಿರುವಂಥ ಸುಂದರವಾದ ಗೆಜ್ಜೆಯನ್ನು ನೋಡಿದ್ರಲ್ಲ, ನಾನು ಹೇಗೆ ಮಾಡಿದ್ದೀನಿ ಅಂತ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.